ಪ್ರಶ್ನೆ 1. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಖಾಯಂ ನಿರೂಪಕರು ಯಾರು? ಎ. ಪುನೀತ್ ರಾಜ್ಕುಮಾರ್, ಬಿ. ಕಿಚ್ಚ ಸುದೀಪ್, ಸಿ. ಯಶ್, ಡಿ. ದರ್ಶನ್. ಸರಿಯಾದ ಉತ್ತರ ಬಿ. ಕಿಚ್ಚ ಸುದೀಪ್. ಪ್ರಶ್ನೆ 2. ಬಿಗ್ ಬಾಸ್ ಕನ್ನಡದ ಅತ್ಯಂತ ಮೊದಲ ಸೀಸನ್ ವಿಜೇತರು ಯಾರು? ಎ. ಅಕುಲ್ ಬಾಲಾಜಿ, ಬಿ. ಪ್ರಥಮ್, ಸಿ. ವಿಜಯ್ ರಾಘವೇಂದ್ರ, ಡಿ. ಶ್ರುತಿ. ಸರಿಯಾದ ಉತ್ತರ ಸಿ. ವಿಜಯ್ ರಾಘವೇಂದ್ರ. ಪ್ರಶ್ನೆ 3. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮವು ಸಾಮಾನ್ಯವಾಗಿ ಯಾವ ಮನರಂಜನಾ ವಾಹಿನಿಯಲ್ಲಿ ಪ್ರಸಾರವಾಗುತ್ತದೆ? ಎ. ಜಿ ಕನ್ನಡ, ಬಿ. ಸ್ಟಾರ್ ಸುವರ್ಣ, ಸಿ. ಉದಯ ಟಿವಿ, ಡಿ. ಕಲರ್ಸ್ ಕನ್ನಡ. ಸರಿಯಾದ ಉತ್ತರ ಡಿ. ಕಲರ್ಸ್ ಕನ್ನಡ. ಪ್ರಶ್ನೆ 4. ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳಾ ವಿಜೇತೆಯಾಗಿ ಹೊರಹೊಮ್ಮಿದ ಹಿರಿಯ ನಟಿ ಯಾರು? ಎ. ಶ್ರುತಿ, ಬಿ. ಮಾಳವಿಕಾ ಅವಿನಾಶ್, ಸಿ. ಜಯಶ್ರೀ, ಡಿ. ಚಂದನ. ಸರಿಯಾದ ಉತ್ತರ ಎ. ಶ್ರುತಿ. ಪ್ರಶ್ನೆ 5. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಹೊಸ ನಿರೂಪಕರಾಗಿ ಯಾರು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ? ಎ. ರಮೇಶ್ ಅರವಿಂದ್, ಬಿ. ಕಿಚ್ಚ ಸುದೀಪ್, ಸಿ. ಯೋಗರಾಜ್ ಭಟ್, ಡಿ. ಸೃಜನ್ ಲೋಕೇಶ್. ಸರಿಯಾದ ಉತ್ತರ ಬಿ. ಕಿಚ್ಚ ಸುದೀಪ್. ಪ್ರಶ್ನೆ 6. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮಹಾ ವಿಜೇತರು ಯಾರು? ಎ. ತ್ರಿವಿಕ್ರಮ, ಬಿ. ಮೋಕ್ಷಿತಾ ಪೈ, ಸಿ. ಹನುಮಂತ ಲಮಾಣಿ, ಡಿ. ರಜತ್ ಕಿಶನ್. ಸರಿಯಾದ ಉತ್ತರ ಸಿ. ಹನುಮಂತ ಲಮಾಣಿ. ಪ್ರಶ್ನೆ 7. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಹೊರಗಿನ ಪ್ರಪಂಚದ ಸಂಪರ್ಕವಿಲ್ಲದೆ ಒಟ್ಟು ಎಷ್ಟು ದಿನಗಳ ಕಾಲ ಇರಬೇಕಾಗುತ್ತದೆ? ಎ. 50 ದಿನಗಳು, ಬಿ. 75 ದಿನಗಳು, ಸಿ. 100 ದಿನಗಳು, ಡಿ. 150 ದಿನಗಳು. ಸರಿಯಾದ ಉತ್ತರ ಸಿ. 100 ದಿನಗಳು ಸಾಮಾನ್ಯ ಸೀಸನ್ಗಳ ಪ್ರಕಾರ. ಪ್ರಶ್ನೆ 8. ವಾರದ ಕೊನೆಯಲ್ಲಿ ಕಳಪೆ ಪ್ರದರ್ಶನ ನೀಡಿದ ಸ್ಪರ್ಧಿಗಳಿಗೆ ಸುದೀಪ್ ಅವರು ಬುದ್ಧಿ ಹೇಳುವ ಮತ್ತು ವಾರದ ಪರಾಮರ್ಶೆ ನಡೆಸುವ ಆ ವೇದಿಕೆಯನ್ನು ಏನೆಂದು ಕರೆಯಲಾಗುತ್ತದೆ? ಎ. ಬಿಗ್ ಸಭೆ, ಬಿ. ಕಿಚ್ಚನ ಚಾವಡಿ, ಸಿ. ಬಿಗ್ ಬಾಸ್ ದರ್ಬಾರ್, ಡಿ. ನ್ಯಾಯಾಲಯ. ಸರಿಯಾದ ಉತ್ತರ ಬಿ. ಕಿಚ್ಚನ ಚಾವಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 5ರ ವಿಜೇತರಾದ ಮತ್ತು ತಮ್ಮದೇ ಆದ ರ್ಯಾಪ್ ಹಾಡುಗಳಿಂದ ಮನೆಯಲ್ಲಿ ಪ್ರಸಿದ್ಧರಾಗಿದ್ದ ಕನ್ನಡದ ಹೆಸರಾಂತ ರ್ಯಾಪರ್ ಯಾರು? ಎ. ಅಲೋಕ್, ಬಿ. ಚಂದನ್ ಶೆಟ್ಟಿ, ಸಿ. ವಾಸುಕಿ ವೈಭವ್, ಡಿ. ನವೀನ್ ಸಜ್ಜು. ಸರಿಯಾದ ಉತ್ತರ ಬಿ. ಚಂದನ್ ಶೆಟ್ಟಿ. ಪ್ರಶ್ನೆ 10. ಬಿಗ್ ಬಾಸ್ ಕನ್ನಡ ಮನೆಯನ್ನ ಬೆಂಗಳೂರಿನಲ್ಲಿ ನಿರ್ಮಿಸುವ ಮೊದಲು ಮೊದಲನೇ ಸೀಸನ್ನ ಚಿತ್ರೀಕರಣ ಎಲ್ಲಿ ನಡೆಯಲಾಯಿತು? ಎ. ಹೈದರಾಬಾದ್, ಬಿ. ಮುಂಬೈ, ಸಿ. ಮೈಸೂರು, ಡಿ. ಗೋವಾ. ಸರಿಯಾದ ಉತ್ತರ ಬಿ. ಮುಂಬೈ. ಪ್ರಶ್ನೆ 11. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಚರ್ಚೆಯಲ್ಲಿದ್ದ ಸ್ಪರ್ಧಿ ಯಾರು? ಎ. ವರ್ತೂರ್ ಸಂತೋಷ್, ಬಿ. ಸಂಗೀತಾ ಶೃಂಗೇರಿ, ಸಿ. ಡ್ರೋನ್ ಪ್ರತಾಪ್, ಡಿ. ವಿನಯ್ ಗೌಡ. ಸರಿಯಾದ ಉತ್ತರ ಸಿ. ಡ್ರೋನ್ ಪ್ರತಾಪ್. ಪ್ರಶ್ನೆ 12. ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಅತಿ ಹೆಚ್ಚು ಟಿಆರ್ಪಿ ಮತ್ತು ಜನಪ್ರಿಯತೆ ತಂದುಕೊಟ್ಟ ಒಳ್ಳೆ ಹುಡುಗ ಎಂದು ಹೆಸರುವಾಸಿಯಾಗಿದ್ದ ಸೀಸನ್ 4ರ ವಿಜೇತರು ಯಾರು? ಎ. ಭುವನ್ ಪೊನ್ನಣ್ಣ, ಬಿ. ಕೀರ್ತಿ ಕುಮಾರ್,
ಸಿ ಪ್ರಥಮ್, ಡಿ ಮಾಸ್ಟರ್ ಆನಂದ್. ಸರಿಯಾದ ಉತ್ತರ ಸಿ ಪ್ರಥಮ್. ಪ್ರಶ್ನೆ 13. ಬಿಗ್ ಬಾಸ್ ಕನ್ನಡ ಸೀಸನ್ 8ರ ವಿಜೇತರಾದ ಮತ್ತು ಕಿರುತೆರೆಯ ಜನಪ್ರಿಯ ಹಾಸ್ಯ ನಟರಾಗಿ ಗುರುತಿಸಿಕೊಂಡಿರುವ ಸ್ಪರ್ಧಿ ಯಾರು? ಎ ಅರವಿಂದ್ ಕೆಪಿ, ಬಿ ಮಂಜು ಪಾವಗಡ, ಸಿ ರಾಜೀವ್, ಡಿ ಸಮಂತ್ ಬ್ರೋ ಗೌಡ. ಸರಿಯಾದ ಉತ್ತರ ಬಿ ಮಂಜು ಪಾವಗಡ. ಬಿಗ್ ಬಾಸ್ ಕನ್ನಡದ ಮೊದಲ ಡಿಜಿಟಲ್ ಆವೃತ್ತಿ ಬಿಗ್ ಬಾಸ್ OTT ಸೀಸನ್ 1ರ ಮಹಾ ವಿಜೇತರು ಯಾರು? ಎ ರಾಕೇಶ್ ಅಡಿಗ, ಬಿ ರೂಪೇಶ್ ಶೆಟ್ಟಿ, ಸಿ ಆರ್ಯವರ್ಧನ ಗುರೂಜಿ, ಡಿ ಸೋನು ಗೌಡ. ಸರಿಯಾದ ಉತ್ತರ ಬಿ ರೂಪೇಶ್ ಶೆಟ್ಟಿ. ಪ್ರಶ್ನೆ 15. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ತಪ್ಪು ಮಾಡಿದಾಗ ಮತ್ತು ನಿಯಮಗಳನ್ನು ಉಲ್ಲಂಘಿಸಿದಾಗ ಬಿಗ್ ಬಾಸ್ ನೀಡುವ ಶಿಕ್ಷೆಯನ್ನ ಏನೆಂದು ಕರೆಯಲಾಗುತ್ತದೆ? ಎ ನಾಮಿನೇಷನ್, ಬಿ ಜೈಲು ಶಿಕ್ಷೆ ಅಥವಾ ದಂಡನೆ, ಸಿ ಎಲಿಮಿನೇಷನ್, ಡಿ ಸೀಕ್ರೆಟ್ ರೂಮ್. ಸರಿಯಾದ ಉತ್ತರ ಬಿ ಜೈಲು ಶಿಕ್ಷೆ ಅಥವಾ ದಂಡನೆ. ಪ್ರಶ್ನೆ 16. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರನ್ನರ್ ಅಪ್ ಸ್ಥಾನವನ್ನ ಪಡೆದ ಕಿರುತೆರೆ ನಟ ಯಾರು? ಎ ತ್ರಿವಿಕ್ರಮ, ಬಿ ರಜತ್ ಕಿಸನ್, ಸಿ ಗೌತಮಿ ಜಾಧವ್, ಡಿ ಜಗದೀಶ್. ಸರಿಯಾದ ಉತ್ತರ ಎ ತ್ರಿವಿಕ್ರಮ. ಪ್ರಶ್ನೆ 17. ಬಿಗ್ ಬಾಸ್ ಕನ್ನಡ ಸೀಸನ್ 7 ಮತ್ತು ಸೀಸನ್ 8ರಲ್ಲಿ ಭಾಗವಹಿಸಿದ ಕಿರುತೆರೆಯ ಜನಪ್ರಿಯ ನಟಿಯಾಗಿ ಮತ್ತು ಪ್ರಸ್ತುತ ಸೀಸನ್ಗಳಲ್ಲೂ ಹೆಚ್ಚು ಚರ್ಚೆಯಲ್ಲಿದ್ದ ಸ್ಪರ್ಧಿ ಯಾರು? ಎ ದೀಪಿಕಾ ದಾಸ್, ಬಿ ನಿವೇದಿತಾ ಗೌಡ, ಸಿ ಭೂಮಿ ಶೆಟ್ಟಿ, ಡಿ ಕವಿತಾ ಗೌಡ. ಸರಿಯಾದ ಉತ್ತರ ಎ ದೀಪಿಕಾ ದಾಸ್. ಪ್ರಶ್ನೆ 18. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಒಬ್ಬರನ್ನೊಬ್ಬರು ಮನೆಯಿಂದ ಹೊರಹಾಕಲು ಪ್ರತಿ ವಾರ ನಡೆಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯಲಾಗುತ್ತದೆ? ಎ ಕ್ಯಾಪ್ಟನ್ಸಿ ಟಾಸ್ಕ್, ಬಿ ನಾಮಿನೇಷನ್ ಪ್ರಕ್ರಿಯೆ, ಸಿ ಎಲಿಮಿನೇಷನ್ ರೌಂಡ್, ಡಿ ಸೀಕ್ರೆಟ್ ಟಾಸ್ಕ್. ಸರಿಯಾದ ಉತ್ತರ ಬಿ ನಾಮಿನೇಷನ್ ಪ್ರಕ್ರಿಯೆ. ಪ್ರಶ್ನೆ 19. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಆರಂಭದಲ್ಲಿ ಸ್ಪರ್ಧಿಗಳನ್ನ ಮನೆಗೆ ಕಳಿಸುವ ಮುನ್ನವೇ ಯಾವ 2 ವಿಭಾಗಗಳಾಗಿ ವಿಂಗಡಿಸಲಾಯಿತು? ಎ ಹಿರಿಯರು ಮತ್ತು ಕಿರಿಯರು, ಬಿ ಸೆಲೆಬ್ರಿಟಿಗಳು ಮತ್ತು ಸಾರ್ವಜನಿಕರು, ಸಿ ಸ್ವರ್ಗ ಮತ್ತು ನರಕ, ಡಿ ರಾಜರು ಮತ್ತು ಸೈನಿಕರು. ಸರಿಯಾದ ಉತ್ತರ ಸಿ ಸ್ವರ್ಗ ಮತ್ತು ನರಕ. ಈ ವಿಡಿಯೋದ ಕೊನೆಯ ಪ್ರಶ್ನೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಯಾವುದೇ ಸಂದೇಶವನ್ನ ತಲುಪಿಸಲು ಅಥವಾ ಅವರ ವೈಯಕ್ತಿಕ ಭಾವನೆಗಳನ್ನು ಹಂಚಿಕೊಳ್ಳಲು ಬಳಸುವ ವಿಶೇಷ ಕೊಠಡಿಯನ್ನ ಏನೆಂದು ಕರೆಯಲಾಗುತ್ತದೆ? ಎ ಸೀಕ್ರೆಟ್ ರೂಮ್, ಬಿ ಕನ್ಫೆಷನ್ ರೂಮ್, ಸಿ ಲಿವಿಂಗ್ ರೂಮ್, ಡಿ ಸ್ಟೋರ್ ರೂಮ್. ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ.